ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಪಾಕಿಸ್ತಾನದಿಂದ ಚೀನಾ ಕಡೆಗೂ ಗಂಟು ಮೂಟೆ ಕಟ್ಟೋಕೆ ಶುರು ಮಾಡಿದೆ. ಬಲೂಚಿಗಳ ಅಬ್ಬರಕ್ಕೆ ಚೀನಾ ಭಯ ಬಿದ್ದಿದ್ದು ಪಾಕಿಸ್ತಾನವನ್ನ ತರಾಟೆಗೆ ತಗೊಂಡಿದೆ. ಅತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತವನ್ನ ಕೆಣಕೋ ಕೆಲಸ ಮಾಡಿದ್ದಾರೆ. ಪಾಕ್ ಜೊತೆಗೆ F-16 ಡೀಲ್ ಮಾಡ್ಕೋತಿದ್ದಾರೆ. ಇನ್ನು ರಷ್ಯಾ ಒಳಗೆ ಯುಕ್ರೇನ್ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ದು ಜೆಟ್ಗಳನ್ನ ಹೊಡೆದಾಕಿದೆ. ಲೆಬನಾನ್ ಒಳಗೆ ಇಸ್ರೇಲ್ ದಾಳಿಗಳು ತೀವ್ರವಾಗಿವೆ. ಎಲ್ಲಾ ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಭಾರತ ಮಾಡಿರೋ ಹೊಸ ಮಿಸೈಲ್ ಟೆಸ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀವಿ. ಭಾರತದ ಬತ್ತಳಿಕೆಗೆ ಈಗ ಮತ್ತೊಂದು ಭಯಾನಕ ಅಸ್ತ್ರ ಸೇರ್ಪಡೆಯಾಗ್ತಿದೆ. ಈಗ DRDO ಹೊಸ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ಮಾಡಿರೋ ಮಾಹಿತಿ ಸಿಗ್ತಿದೆ. ಒಡಿಶಾ ಕರಾವಳಿಲಿ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಆಂಟಿ ಶಿಪ್ ಮಿಸೈಲ್ ಟೆಸ್ಟ್ ಮಾಡಲಾಗಿದೆ. 1500 ಕಿಲೋಮೀಟರ್ ರೇಂಜ್ ಹೊಂದಿರೋ ಈ ಮಿಸೈಲ್ ಟೆಸ್ಟ್ ವೇಳೆ ನಿಖರವಾಗಿ ಟಾರ್ಗೆಟ್ ರೀಚ್ ಆಗಿದೆ. ಇದು ಶಬ್ದಕ್ಕಿಂತ 10 ಪಟ್ಟು ಹೆಚ್ಚು ವೇಗ ತಲುಪಬಹುದು. ಸದ್ಯ ಈ ಮಿಸೈಲ್ ಟೆಸ್ಟ್ ಮಾಡಿದ್ದೀವಿ ಅಂತ ಸರ್ಕಾರ ಅಫಿಷಿಯಲ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಆದರೆ ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಆಡಳಿತಾರೂಢ ಬಿಜೆಪಿ ಈ ಬಗ್ಗೆ ಪೋಸ್ಟ್ ಮಾಡಿವೆ. ಹಾಗೆ ನೋಡಿದ್ರೆ ಕೆಲ ದಿನಗಳ ಹಿಂದಷ್ಟೇ DRDO ಮುಖ್ಯಸ್ಥ ಸಮೀರಾ ಕಾಮತ್ ಈ ಟೆಸ್ಟ್ ಬಗ್ಗೆ ಮಾಹಿತಿ ನೀಡಿದ್ರು. ANIನ ನ್ಯಾಷನಲ್ ಸೆಕ್ಯೂರಿಟಿ 2.0 ಸಮಿಟ್ ನಲ್ಲಿ ಮಾತಾಡ್ತಾ ಲಾಂಗ್ ರೇಂಜ್ ನ ಹೈಪರ್ಸಾನಿಕ್ ಆಂಟಿಶಿಪ್ ಮಿಸೈಲ್ ಪ್ರೋಗ್ರಾಂ ಅಡ್ವಾನ್ಸ್ಡ್ ಸ್ಟೇಜ್ಗೆ ಬಂದಿದೆ. ಶೀಘ್ರದಲ್ಲೇ ಈ ಮಿಸೈಲ್ ಅನ್ನ ಟೆಸ್ಟ್ ಮಾಡ್ತೀವಿ ಅಂದಿದ್ರು. ಈಗ ಮೇ 1 ಮತ್ತು 2ರ ನಡುವೆ ಈ ಮಿಸೈಲ್ ಟೆಸ್ಟ್ ಆಗಿದೆ ಅಂತ ಗೊತ್ತಾಗಿದೆ. ಈ ಹಿಂದೆ 2 ಟೆಸ್ಟ್ ಆಗಿತ್ತು. ಈಗ 3ನೇ ಟೆಸ್ಟ್ ಆಗಿದೆ. ಇದು ಭಾರತದ ಪಾಲಿಗೆ ಅತಿ ದೊಡ್ಡ ಗೇಮ್ ಚೇಂಜರ್ ಅಂತ ಬಣ್ಣಿಸಲಾಗ್ತಿದೆ. ಯಾಕಂದ್ರೆ ಈ ಹೈಪರ್ಸಾನಿಕ್ ಮಿಸೈಲ್ ಬರೋಬ್ಬರಿ 1500 ಕಿಲೋಮೀಟರ್ ರೇಂಜ್ ಹೊಂದಿದೆ. ಅಂದ್ರೆ ನಾವು ಕರ್ನಾಟಕದಲ್ಲಿ ನಿಂತು ಈ ಮಿಸೈಲ್ ಹಾರಿಸಿದ್ರೆ ಪಾಕಿಸ್ತಾನದ ಕರಾವಳಿಯನ್ನ ಈಸಿಯಾಗಿ ಟಾರ್ಗೆಟ್ ಮಾಡಬಹುದು. ಅಲ್ಲಿಂದ ಹಡಗುಗಳು ಆಚೆ ಬರೋಕ್ಕೂ ಮೊದಲೇ ಧ್ವಂಸ ಮಾಡಬಹುದು. ಅಷ್ಟೇ ಅಲ್ಲ, ಈ ಕಡೆ ಚೆನ್ನೈ ಅಥವಾ ವಿಶಾಖಪಟ್ಟಣಂ ತೀರದಲ್ಲಿ ನಿಂತು ಬಟನ್ ಒತ್ತಿದ್ರೆ ಬಂಗಾಳ ಕೊಲ್ಲಿಯ ಆ ಕಡೆ ತುದಿಯಲ್ಲಿರೋ ಶತ್ರು ಹಡಗನ್ನ ನಾಶ ಮಾಡಬಹುದು. ಆ ಮೂಲಕ ಇಡೀ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಭಾರತದ ವಿರೋಧಿಗಳು ನಮ್ಮ ಜಲ ಪ್ರದೇಶವನ್ನ ಪ್ರವೇಶ ಮಾಡೋಕ್ಕೂ ಮೊದಲೇ ಅವರನ್ನ ಮುಳುಗಿಸಬಹುದು. ಅಷ್ಟೇ ಅಲ್ಲ, ಮುಂದೆ ಜಗತ್ತಿನ ಯಾವುದೇ ಸಮುದ್ರದಲ್ಲಿ ಆಪರೇಷನ್ ಮಾಡಬೇಕು ಅಂದ್ರೂ ಸಾಕಷ್ಟು ದೂರದಲ್ಲೇ ಶತ್ರುವಿಗೆ ಸರ್ಪ್ರೈಸ್ ಕೊಡಬಹುದು. ಇದರ ವೇಗ ಗಂಟೆಗೆ 12,000 ಕಿಲೋಮೀಟರ್ ಇದ್ದು ದಾರಿಯಲ್ಲೂ ಕೂಡ ಇದರ ಪಥವನ್ನ ಬದಲಾಯಿಸಬಹುದು. ಅಲ್ಲದೆ ಇದರಲ್ಲಿ ARH ಟೆಕ್ನಾಲಜಿ ಇದೆ. ಸ್ಯಾಟಲೈಟ್ ಸಹಾಯದಿಂದ ಈ ಮಿಸೈಲ್ ತನ್ನ ದಾರಿಯನ್ನ ತಾನೇ ಹುಡುಕಿಕೊಂಡು ಹೋಗುತ್ತೆ. ಕೊನೆ ಕ್ಷಣದಲ್ಲಿ ಶತ್ರುಗಳ ಹಡಗು ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರು ತನ್ನದೇ ಆದ ರಾಡರ್ ಬಳಸಿ ಬಡಿಯುತ್ತೆ. 12 ಟನ್ ತೂಕ ಇರೋ ಈ ಮಿಸೈಲ್ 43 ಅಡಿ ಉದ್ದ ಇದೆ. ಹಾಗೆ ಶತ್ರುಗಳ ರೇಡಾರ್ಗಳಿಗೂ ಇದನ್ನ ಪತ್ತೆ ಹಚ್ಚೋಕ್ಕಾಗಲ್ಲ. ಎಕ್ಸ್ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ನ ನಮ್ಮ CSIL ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದೇ ತಂತ್ರಜ್ಞಾನವನ್ನ ಬ್ರಹ್ಮೋಸ್ ನಲ್ಲೂ ಬಳಸಲಾಗಿತ್ತು. ಸದ್ಯ ಇದನ್ನ ಟ್ರಕ್ಗಳ ಮೂಲಕ ಉಡಾಯಿಸೋ ತರ ಡಿಸೈನ್ ಮಾಡಲಾಗಿದೆ. ಅಂದ್ರೆ ನೆಲದ ಮೇಲಿಂದ ಉಡಾಯಿಸೋ ತರ ಅಭಿವೃದ್ಧಿ ಮಾಡ್ತಿದ್ದಾರೆ. ಮುಂದೆ ಜೆಟ್ಗಳಿಂದ ಸಬ್ಮರೀನ್ಗಳಿಂದಲೂ ಉಡಾವಣೆ ಮಾಡೋ ಪ್ಲಾನ್ ನಡೀತಿದೆ. ಅಲ್ಲದೆ ಇದರ ರೇಂಜ್ ಅನ್ನ 3500 ಕಿಲೋಮೀಟರ್ ವರೆಗೂ ಹೆಚ್ಚಿಸೋ ಗುರಿ ಹಾಕೊಳ್ಳಲಾಗಿದೆ. ಕೆನಡಾದಲ್ಲಿರೋ ಕಪಿಲ್ ಶರ್ಮಾರ ಕೆಫೆ ಮೇಲೆ ಮತ್ತೆ ಗುಂಡಿನ ದಾಳಿಯಾಗಿದೆ. ಇದನ್ನ ನಾವೇ ಮಾಡಿದ್ದು ಅಂತ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ದಾಳಿ ಹೊಣೆ ಹೊತ್ಕೊಂಡಿದೆ. ಈ ಪೋಸ್ಟ್ ನಲ್ಲಿ ಕಪಿಲ್ ಶರ್ಮಾರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದೆ. ಹೇಳಿದಂತೆ ಕೇಳ್ಕೊಂಡಿದ್ರೆ ಸರಿ ಅಂತ ಬೆದರಿಕೆ ಹಾಕಿದೆ. ಸದ್ಯ ಈ ದಾಳಿಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇನ್ನು ಈ ಘಟನೆ ಬಗ್ಗೆ ಮತ್ತು ಬಿಷ್ಣೋಯಿ ಗ್ಯಾಂಗ್ ನ ಪೋಸ್ಟ್ ಬಗ್ಗೆ ಕೆನಡಾ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಅಂದ್ಹಾಗೆ ಕಪಿಲ್ ಶರ್ಮಾ ಈ ಹಿಂದೆ ಸಲ್ಮಾನ್ ಖಾನ್ ರನ್ನ ಹೊಗಳಿದ್ರು ಅಂತ ಹೇಳಲಾಗುತ್ತೆ. ಈ ಹಿಂದೆ ಸಲ್ಮಾನ್ ಖಾನ್ ಮನೆ ಮೇಲೆ ದಾಳಿಯಾದಾಗ ಸಲ್ಮಾನ್ ಒಬ್ಬ ಧೈರ್ಯವಂತ, ಇಂತಹ ಬೆದರಿಕೆಗಳಿಗೆಲ್ಲ ಹೆದ್ರಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರಂತೆ. ಹೀಗಾಗಿ ಅಂದಿನಿಂದ ಕಪಿಲ್ ಶರ್ಮಾರನ್ನ ಬಿಷ್ಣೋಯಿ ಗ್ಯಾಂಗ್ ಟಾರ್ಗೆಟ್ ಮಾಡ್ತಿದೆ. ಇನ್ನು ಸಲ್ಮಾನ್ ಖಾನ್ ರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅದರ ಬಗ್ಗೆ ಈ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀವಿ. ಈ ವಿಡಿಯೋ ಅಂತ್ಯದಲ್ಲಿ ಆ ವಿಡಿಯೋ ಸಿಗುತ್ತೆ, ನೀವು ಅದನ್ನ ನೋಡಬಹುದು. ಇನ್ನು ಪಾಕಿಸ್ತಾನದಲ್ಲಿ ಬಲೂಚಿಗಳ ಹೋರಾಟಕ್ಕೆ ಬಿಗ್ ಸಕ್ಸೆಸ್ ಸಿಕ್ಕಿದೆ. ಈಗ ಗ್ವಾದರ್ ಪೋರ್ಟ್ ನಲ್ಲಿರೋ ಚೀನಾದ ಹ್ಯಾಂಗೆಂಗ್ ಟ್ರೇಡ್ ಅನ್ನೋ ದೊಡ್ಡ ಕಂಪನಿ ತನ್ನ ಫ್ಯಾಕ್ಟರಿನ ಮುಚ್ಚಿದೆ. ಅಲ್ಲಿದ್ದ ತನ್ನ ಎಲ್ಲಾ ಉದ್ಯೋಗಿಗಳನ್ನ ಕೆಲಸದಿಂದ ವಜಾ ಮಾಡಿ ಪಾಕಿಸ್ತಾನದಿಂದ ಹೊರ ನಡೆದಿದೆ. ಫ್ಯಾಕ್ಟರಿನ ಆಪರೇಟ್ ಮಾಡೋದು ಕಷ್ಟ ಆಗ್ತಿದೆ, ಸಿಕ್ಕಾಬಟ್ಟೆ ಲಾಸ್ ಆಗ್ತಿದೆ ಅಂತ ಕಂಪನಿ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದೆ. ಫ್ಯಾಕ್ಟರಿ ಒಳಗೇನೋ ಕೆಲಸ ಚೆನ್ನಾಗಾಗ್ತಿದೆ, ನಮ್ಮ ಪ್ರಾಡಕ್ಟ್ಗಳಿಗೆ ಬೇರೆ ದೇಶಗಳಿಂದ ಬೇಡಿಕೆನೂ ಬರ್ತಿದೆ. ಆದ್ರೆ ಪಾಕಿಸ್ತಾನನೇ ಸರಿ ಇಲ್ಲ, ಇಲ್ಲಿ ಕೆಟ್ಟ ಬಿಸ್ನೆಸ್ ವಾತಾವರಣ ಇದೆ. ಅಧಿಕಾರಿಗಳು ಸರಿಯಾಗಿ ಪೇಪರ್ ವರ್ಕ್ ಮಾಡ್ತಿಲ್ಲ, ಪಾಲಿಸಿಗಳ ಸಮಸ್ಯೆ ಇದೆ, ಅಪ್ರೂವಲ್ ಡಿಲೇ ಆಗತ್ತೆ ಅಂತ ಚೀನಾ ಕಂಪನಿ ಹೇಳಿದೆ. ಅಲ್ಲದೆ ನಮ್ಮ ಶಿಪ್ಮೆಂಟ್ಗಳು ಬಂದರಿನಲ್ಲಿ ಸ್ಟಕ್ ಆಗಿ ನಿಂತಿವೆ, ಎಕ್ಸ್ಪೋರ್ಟ್ ನಿಂತು ನಮಗೆ ಲಾಸ್ ಆಗ್ತಿದೆ.
ಕಳೆದ 3 ತಿಂಗಳಿಂದ ಈ ಸಮಸ್ಯೆ ಬಗೆಹರಿಸೋಕೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ವಿ. ಆದ್ರೂ ಪರಿಹಾರ ಸಿಕ್ಕಿಲ್ಲ. ಸೊ ಕಂಪನಿ ಮುಚ್ಚದೆ ನಮಗೆ ಬೇರೆ ದಾರಿ ಇಲ್ಲ ಅಂತ ಹತಾಶೆಯನ್ನ ವ್ಯಕ್ತಪಡಿಸಿದೆ. ಈ ಮೂಲಕ ಚೀನಾವನ್ನ ತೊಲಗಿಸಬೇಕು ಅಂತಿರೋ ಬಲೂಚಿಗಳಿಗೆ ದೊಡ್ಡ ಮೊದಲ ಜಯ ಸಿಕ್ಕಂತಾಗಿದೆ. ಯಾಕಂದ್ರೆ ಈ ಕಂಪನಿ ಸಿಪೆಕ್ ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ನಲ್ಲಿ ಮೇಜರ್ ಪ್ಲೇಯರ್. ಈ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇದಕ್ಕಾಗಿ ಚೀನಾ 60 ರಿಂದ 70 ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ. ಹೈವೇ, ರೈಲ್ವೆ, ಪೈಪ್ಲೈನ್ ಮೂಲಕ ಚೀನಾದ ಶಿನ್ ಜಿಯಾಂಗ್ ಪ್ರಾಂತ್ಯನ ಬಲೂಚಿಸ್ತಾನದ ಗ್ವಾದರ್ ಬಂದರನ್ನ ಕನೆಕ್ಟ್ ಮಾಡೋದು ಇದರ ಉದ್ದೇಶ. ಈ ಪ್ರಾಜೆಕ್ಟ್ ಅಲ್ಲಿ ಈ ಕಂಪನಿ ವಾಹನಗಳ ಬಿಡಿ ಭಾಗಗಳು, ಲೋಹದ ವಸ್ತುಗಳು ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿತ್ತು. ಜೊತೆಗೆ ಚೀನಾಗೆ ಪಾಕ್ನಿಂದ ಕತ್ತೆಗಳನ್ನ ಕೂಡ ಸರಬರಾಜು ಮಾಡ್ತಿತ್ತು. ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ಪೂರೈಸ್ತಿತ್ತು. ಗ್ವಾದರ್ನ ಬಿಸ್ನೆಸ್ ಹಬ್ ಮಾಡುವಲ್ಲಿ ಇವರ ಪಾತ್ರ ದೊಡ್ಡದಿರುತ್ತೆ ಅಂತ ಎಲ್ಲರೂ ಲೆಕ್ಕ ಹಾಕಿದ್ರು. ಈಗ ಅವರೇ ಹೊರ ಹೋದ್ರೆ ಪಾಕಿಸ್ತಾನದ ಕನಸಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಅಷ್ಟೇ ಅಲ್ಲ, ಚೀನಿ ಕಂಪನಿಗಳೇ ಹೊರ ನಡೆದಿರೋ ಕಾರಣ ಇಲ್ಲಿ ಬೇರೆ ಯಾರು ಹೂಡಿಕೆ ಮಾಡೋ ಧೈರ್ಯ ಮಾಡಲ್ಲ. ಭವಿಷ್ಯದಲ್ಲಿ ಕೂಡ ಇನ್ನಷ್ಟು ಕಂಪನಿಗಳು ಬಲೂಚಿಸ್ತಾನದಿಂದ ಹೊರ ಹೋಗುವ ಚಾನ್ಸ್ ಇರುತ್ತೆ. ಯಾಕಂದ್ರೆ ಈಗ ಸಿಪೆಕ್ ಯೋಜನೆಗೆ ಸಂಬಂಧಿಸಿದ ಇನ್ಫ್ರಾಗಳ ಮೇಲೆ ಬಲೂಚರ ದಾಳಿಗಳು ಹೆಚ್ಚಾಗಿವೆ. ಅಲ್ಲಿ ಕೆಲಸ ಮಾಡೋ ಚೀನಿ ಕಾರ್ಮಿಕರು ಮತ್ತು ಭದ್ರತಾ ಪಡೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದಕ್ಕೆ ಚೀನಾ ಸರ್ಕಾರ ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ಕಳವಳ ವ್ಯಕ್ತಪಡಿಸಿತ್ತು. ಭದ್ರತೆ ಹೆಚ್ಚಿಸಿ, ನಮ್ಮ ಕಾರ್ಮಿಕರ ಪ್ರಾಣ ಉಳಿಸಿ ಅಂತ ವಾರ್ನಿಂಗ್ ಕೊಟ್ಟಿತ್ತು. ಆದ್ರೆ ಪಾಕಿಸ್ತಾನದ ಕೈಯಿಂದ ಬಲೂಚ್ರ ದಾಳಿ ತಪ್ಪಿಸೋಕೆ ಆಗ್ತಿಲ್ಲ. ಬರೀ ಬಲೂಚ್ ಪಡೆಯಲ್ಲ, ಅಲ್ಲಿರೋ ಸ್ಥಳೀಯರಿಗೂ ಈ ಯೋಜನೆ ಇಷ್ಟ ಇಲ್ಲ. ಅವರು ಪ್ರತಿಭಟನೆ ಎಲ್ಲ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಇತ್ತ ಪಾಕಿಸ್ತಾನ ಮತ್ತು ಅಮೆರಿಕ ಇತ್ತೀಚೆಗೆ ತೀರಾ ಹತ್ರವಾಗ್ತಿದೆ. ಇದನ್ನ ಚೀನಾ ಬಹಳ ಹತ್ರದಿಂದ ಮಾನಿಟರ್ ಮಾಡ್ತಿದೆ. ಹೀಗಾಗಿ ಭವಿಷ್ಯದಲ್ಲಿ ಚೈನಾ ಅಲ್ಲಿಂದ ಜಾಗ ಖಾಲಿ ಮಾಡೋ ಚಾನ್ಸ್ ಇರುತ್ತೆ. ಹಾಗೇನಾದ್ರೂ ಆದ್ರೆ ಭಾರತಕ್ಕೂ ಒಳ್ಳೇದು. ಅರಬ್ಬಿ ಸಮುದ್ರದಲ್ಲಿ ಕೂತು ಭಾರತವನ್ನ ಸುತ್ತುವರಿತೀನಿ ಅಂತ ಚೀನಾ ಈ ಕುತಂತ್ರ ಮಾಡಿತ್ತು. ಅದಕ್ಕೆ ಪೆಟ್ಟು ಬಿದ್ರೆ ಈ ಭಾಗದಲ್ಲಿ ಭಾರತಕ್ಕೆ ಪಶ್ಚಿಮದಲ್ಲಿದ್ದ ಹೆಚ್ಚುವರಿ ತಲೆನೋವು ಕಮ್ಮಿಯಾಗುತ್ತೆ. ಇನ್ನು ಯುಕ್ರೇನ್ ರಷ್ಯಾಗೆ ದೊಡ್ಡ ಆಘಾತ ನೀಡಿದೆ. ರಷ್ಯಾದ ಏರ್ಬೇಸ್ ಒಳಗೆ ನುಗ್ಗಿ ದಾಳಿ ಮಾಡಿದೆ. ಡೀಪ್ ಸ್ಟ್ರೈಕ್ ಡ್ರೋನ್ ಉಪಯೋಗಿಸಿ ರಷ್ಯಾದ ಸುಖೋಯ್ 34 ಮತ್ತು ಸುಖೋಯ್ 57 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನ ಹೊಡೆದಾಕಿದ್ದೀವಿ ಅಂತ ಯುಕ್ರೇನ್ ಘೋಷಿಸಿದೆ. ಯುಕ್ರೇನ್ ಗಡಿಯಿಂದ ಬರೋಬ್ಬರಿ 1700 ಕಿಲೋಮೀಟರ್ ದೂರದಲ್ಲಿರೋ ಚೆಲಾಬಿನ್ಸ್ಕ್ ಪ್ರಾಂತ್ಯದ ಶಾಗೋಲ್ ಏರ್ ಬೇಸ್ ನಲ್ಲಿ ಈ ಅಟ್ಯಾಕ್ ಆಗಿದೆ. ಸ್ಯಾಟಲೈಟ್ ಚಿತ್ರಗಳನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಗುಂಪು ಗುಂಪಾಗಿ ನಿಂತಿರೋ ರಷ್ಯಾದ ಯುದ್ಧ ವಿಮಾನಗಳ ಫೋಟೋ ಇದೆ. ಇನ್ನು ಈ ದಾಳಿಯಿಂದ ರಷ್ಯಾದ ದಾಳಿ ಸಾಮರ್ಥ್ಯ ಕಮ್ಮಿಯಾಗಲಿದೆ. ಯುಕ್ರೇನ್ ನಾಗರಿಕರ ಪ್ರಾಣ ಉಳಿಯಲಿದೆ ಅಂತ ಯುಕ್ರೇನ್ ಕಮಾಂಡರ್ ರಾಬರ್ಟ್ ಬ್ರೋವ್ಡಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ಶಿರಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನ ಪಡೆಯೋ ಆಸಕ್ತಿ ಇದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಕನ್ನಡ ಟೂರ್ ಮ್ಯಾನೇಜರ್ ಇದ್ದಾರೆ. 7 ಸನ್ಸ್ ಟೂರಿಸಂನವರು ನಿಮ್ಮನ್ನ ಕರ್ಕೊಂಡು ಬರ್ತಾರೆ. ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಟ್ರಂಪ್ ಭಾರತವನ್ನ ಮತ್ತೆ ಕೆಣಕೋ ಕೆಲಸ ಮಾಡ್ತಿದ್ದಾರೆ. ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಅಪ್ಗ್ರೇಡ್ ಮಾಡೋಕೆ ಅಮೆರಿಕ ಮತ್ತೆ ಫಂಡ್ ಕೊಡ್ತಿದೆ. ಪಾಕ್ನ F-16 ವಿಮಾನಗಳ ಸರ್ವಿಸ್ ಲೈಫ್ ಜಾಸ್ತಿ ಮಾಡೋಕೆ ಅಮೆರಿಕ ಏರ್ಫೋರ್ಸ್ ದೊಡ್ಡ ಕಾಂಟ್ರಾಕ್ಟ್ ಕೊಟ್ಟಿದೆ. ಮಾಹಿತಿ ಪ್ರಕಾರ ಇದು $488 ಮಿಲಿಯನ್ ಡೀಲ್, ಅಂದ್ರೆ ಸುಮಾರು 4,000 ಕೋಟಿ ರೂಪಾಯಿಗೂ ಹೆಚ್ಚು. ಈ ಡೀಲ್ ಅನ್ನ ಅಮೆರಿಕದ ಏರ್ಫೋರ್ಸ್ ನಾರ್ಥ್ರೋಪ್ ಗ್ರುಮ್ಮನ್ ಕಂಪನಿಗೆ ವಹಿಸಿದೆ. ಇದರಡಿಯಲ್ಲಿ ಪಾಕ್ನ F-16 ಜೆಟ್ಗಳ ರೇಡಾರ್ ಸಿಸ್ಟಮ್ಗಳಿಗೆ ಎಂಜಿನಿಯರಿಂಗ್ ಮತ್ತು ಟೆಕ್ನಿಕಲ್ ಸಪೋರ್ಟ್ ಸಿಗಲಿದೆ. ಇದರಿಂದ 2040ರವರೆಗೂ ಈ ಫೈಟರ್ ಜೆಟ್ಗಳ ಲೈಫ್ ಎಕ್ಸ್ಟೆಂಡ್ ಆಗಲಿದೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ಇದೇ F-16 ಜೆಟ್ಗಳಿಗೆ ಸ್ಪೇರ್ ಪಾರ್ಟ್ಸ್ ಸಿಗದೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗಿತ್ತು. ಹಾಗೆ ನೋಡಿದ್ರೆ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಮಿಲಿಟರಿ ಸಹಾಯವನ್ನ ಕಟ್ ಮಾಡಿದ್ರು. ಪಾಕಿಸ್ತಾನ ಸರಿ ಇಲ್ಲ, ಉಗ್ರ ದೇಶ ಅಂತೆಲ್ಲ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಟ್ರಂಪ್ ಮತ್ತು ಮುನೀರನ ಸಂಬಂಧ ಗಟ್ಟಿಯಾಗಿದೆ. ಯುದ್ಧ ನಿಲ್ಲಿಸಿದ್ರು ಟ್ರಂಪ್ ಅಂತ ಪಾಕ್ ಪ್ರಧಾನಿ ದಿನ ಬೆಳಗಾದ್ರೆ ಹೊಗಳಿ ಅಟ್ಟಕ್ಕೇರಿಸ್ತಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲೂ ಪಾಕ್ ಅಮೆರಿಕದ ಸಹಾಯಕನ ಥರ ಬಳಕೆಯಾಗ್ತಿದೆ. ಕ್ರಿಪ್ಟೋ ಡೀಲ್ ಕೂಡ ಆಗಿದೆ. ಸೊ ಈಗ ಟ್ರಂಪ್ ಕೇಳಿದ ಎಲ್ಲವನ್ನ ಪಾಕಿಸ್ತಾನ ಕೊಡ್ತಿದೆ. ಹೀಗಿರುವಾಗ ಪಾಕ್ ಸಮಾಧಾನ ಆಗೋ ಥರ ಏನಾದ್ರೂ ಮಾಡಬೇಕು. ಹೀಗಾಗಿ ಟ್ರಂಪ್ ಪಾಕಿಸ್ತಾನಕ್ಕೂ 100 ಮಿಲಿಯನ್ ಫಂಡ್ ಕೊಟ್ಟು ಜೆಟ್ಗಳನ್ನ ಅಪ್ಗ್ರೇಡ್ ಮಾಡಿಸ್ತಿದ್ದಾರೆ. ಇದು ಭಾರತದ ವಿಷಯದಲ್ಲಿ ಅಮೆರಿಕದ ಡಬಲ್ ಗೇಮ್ ಅನ್ನ ಮತ್ತೆ ತೋರಿಸ್ತಿದೆ. ಯಾಕಂದ್ರೆ ಈ ವಿಮಾನಗಳನ್ನ ಕೇವಲ ಉಗ್ರರನ್ನ ಹೊಡೆಯೋಕೆ ಮಾತ್ರ ಪಾಕಿಸ್ತಾನಕ್ಕೆ ಕೊಟ್ಟಿದ್ದೀವಿ ಅಂತ ಅಮೆರಿಕ ಹೇಳುತ್ತೆ. ಆದ್ರೆ ಪಾಕಿಸ್ತಾನ ಇದನ್ನ ಯಾವಾಗಲೂ ಭಾರತದ ವಿರುದ್ಧನೇ ಬಳಸ್ತಾ ಬಂದಿದೆ. 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ಆದ್ಮೇಲೆ ಪಾಕಿಸ್ತಾನ ಇದೇ F-16 ವಿಮಾನಗಳನ್ನ ಬಳಸಿ ಭಾರತದ ಮೇಲೆ ದಾಳಿ ಮಾಡ್ತೀನಿ ಅಂತ ಬಂದಿತ್ತು. 2025ರ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ
ಇದೇ ಜೆಟ್ಗಳನ್ನು ಬಳಸಿತ್ತು. ಸದ್ಯ ಪಾಕಿಸ್ತಾನದ ವಾಯುಪಡೆಯಲ್ಲಿ ಶಕ್ತಿಶಾಲಿ ಅಂತ ಹೇಳಬಹುದಾದ ಜೆಟ್ಗಳು ಅಂದ್ರೆ ಈ F-16 ಮಾತ್ರ. ಯುದ್ಧ ಆದಾಗೆಲ್ಲ ಭಾರತ ಈ ಜೆಟ್ಗಳನ್ನು ಹೊಡೆದು ಕೆಡವಿದೆ. ಆದರೂ ಪಾಕಿಸ್ತಾನ ಈ ಜೆಟ್ಗಳ ಮೇಲಿನ ಆಸೆ ಬಿಟ್ಟಿಲ್ಲ. ಯಾಕಂದ್ರೆ ಅವರಿಗೆ ಇದನ್ನ ಬಿಟ್ಟರೆ ಬೇರೆ ಆಯ್ಕೆ ಕೂಡ ಇಲ್ಲ. ಈ ನಡುವೆ ಟ್ರಂಪ್ ಇರಾನ್ ಮೇಲೆ ಮತ್ತೆ ಯುದ್ಧ ಆಗೋ ಚಾನ್ಸ್ ಇದೆ ಅಂದಿದ್ದಾರೆ. ಕಳೆದ 47 ವರ್ಷಗಳಿಂದ ಇರಾನ್ ಇಡೀ ಮನುಕುಲಕ್ಕೆ ಅನ್ಯಾಯ ಮಾಡ್ತಿದೆ. ಅದಕ್ಕವರು ಇನ್ನೂ ತಕ್ಕ ಬೆಲೆ ತೆತ್ತಿಲ್ಲ. ಈಗ ಅವರು ಮತ್ತೆ ಪ್ರಪೋಸಲ್ ಕಳಿಸಿದ್ದಾರೆ. ಅದನ್ನ ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ಕೆಟ್ಟದಾಗಿ ನಡ್ಕೊಂಡ್ರೆ ನಾವು ಮತ್ತೆ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಇರಾನ್ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಕಾಜಿಮ್ ಗರಿಬಾಬಾಡಿ ತಿರುಗೇಟು ಕೊಟ್ಟಿದ್ದಾರೆ. ಅಮೆರಿಕದವರು ಡಿಪ್ಲೊಮಸಿ ದಾರಿ ಆಯ್ಕೆ ಮಾಡ್ತಾರಾ ಅಥವಾ ಯುದ್ಧ ಮಾಡ್ತಾರಾ ಅನ್ನೋದು ಅವರಿಗೆ ಬಿಟ್ಟಿದ್ದು. ನಾವು ಎರಡಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕುವೈತ್ ಏಪ್ರಿಲ್ನಲ್ಲಿ ಒಂದು ಹನಿ ಕ್ರೂಡ್ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡಿಲ್ಲ. ಕಳೆದ 30-35 ವರ್ಷಗಳಲ್ಲೇ ಮೊದಲ ಬಾರಿಗೆ ಹೀಗಾಗಿದೆ ಅಂತ ಟ್ಯಾಂಕರ್ ಟ್ರ್ಯಾಕರ್ಸ್ ಅನ್ನೋ ವೆಬ್ಸೈಟ್ ಮಾಹಿತಿ ನೀಡಿದೆ. ಹಿಂದೊಮ್ಮೆ 1991ರ ಗಲ್ಫ್ ಯುದ್ಧದ ಟೈಮಲ್ಲಿ ಈ ತರ ಆಗಿತ್ತು. ಹಾಗಂತ ಕುವೈತ್ನಲ್ಲಿ ತೈಲ ಉತ್ಪಾದನೆ ನಿಂತಿಲ್ಲ. ಉತ್ಪಾದನೆಯಾದ ತೈಲವನ್ನ ಸ್ಟೋರೇಜ್ನಲ್ಲಿ ಇಡಲಾಗ್ತಿದೆ. ಜೊತೆಗೆ ಅದನ್ನ ರಿಫೈನ್ಡ್ ಪ್ರಾಡಕ್ಟ್ಗಳಾಗಿ ಬದಲಾಯಿಸಲಾಗ್ತಿದೆ. ಅವುಗಳಲ್ಲಿ ಕೆಲ ರಿಫೈನ್ಡ್ ವಸ್ತುಗಳನ್ನ ಮಾತ್ರ ಕುವೈತ್ ರಫ್ತು ಮಾಡ್ತಿದೆ. ಆದರೆ ಕ್ರೂಡ್ ಮಾತ್ರ ಈ ತಿಂಗಳು ರಫ್ತಾಗಿಲ್ಲ. ಹಾರ್ಮೋಜ್ ಜಲಸಂಧಿಲಿ ಹಡಗುಗಳ ಸಂಚಾರಕ್ಕೆ ಅಡಚಣೆಯಾಗ್ತಿರೋದೇ ಇದಕ್ಕೆ ಕಾರಣ. ಇತ್ತ ಅಮೆರಿಕದ ನೇವಲ್ ಬ್ಲಾಕೆಟ್ ತಪ್ಪಿಸಿ ಇರಾನ್ನ ಬೃಹತ್ ಸೂಪರ್ ಟ್ಯಾಂಕರ್ ಹಾರ್ಮುಜ್ ದಾಟಿದೆ. ಇದರಲ್ಲಿ 19 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವಿದೆ. ಮಾರ್ಚ್ 20ರಂದೇ ಈ ಹಡಗು ತನ್ನ ಆಟೋಮ್ಯಾಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಸಿಗ್ನಲ್ ಅನ್ನ ಆಫ್ ಮಾಡಿತ್ತು. ಕೊನೆಯದಾಗಿ ಶ್ರೀಲಂಕಾ ತೀರದ ಹತ್ತಿರ ಈ ಹಡಗು ಕಾಣಿಸಿಕೊಂಡಿತ್ತು. ಈಗ ಇದು ಇಂಡೋನೇಷ್ಯಾದ ಲಂಬೋಕ್ ಜಲಸಂಧಿ ಮೂಲಕ ರಿಯಾವೋ ದ್ವೀಪ ಸಮೂಹದತ್ತ ಹೋಗ್ತಿದೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ನೇವಲ್ ಬ್ಲಾಕೆಟ್ ಬಗ್ಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅಪ್ಡೇಟ್ ನೀಡಿದೆ. ಕಳೆದ 20 ದಿನಗಳಲ್ಲಿ ಪರ್ಷಿಯನ್ ಗಲ್ಫ್ ಹಾಗೂ ಹಾರ್ಮೋಜ್ ಭಾಗದಲ್ಲಿ 48 ಹಡಗುಗಳನ್ನು ಡೈವರ್ಟ್ ಮಾಡಿದ್ದೀವಿ ಅಂತ ಹೇಳಿದೆ. ಈ ನಡುವೆ ಭಾರತಕ್ಕೆ LPG ಹೊತ್ತು ಬರ್ತಿದ್ದ ಇನ್ನೊಂದು ಟ್ಯಾಂಕರ್ ಯಶಸ್ವಿಯಾಗಿ ಹಾರ್ಮುಜ್ ದಾಟಿದೆ. ಮಾರ್ಷಲ್ ಐಲ್ಯಾಂಡ್ ಧ್ವಜ ಹೊಂದಿರೋ ಸರ್ವಶಕ್ತಿ ಹೆಸರಿನ ಈ ಟ್ಯಾಂಕರ್ನಲ್ಲಿ 46,313 ಮೆಟ್ರಿಕ್ ಟನ್ LPG ಇದೆ. ಈ ಟ್ಯಾಂಕರ್ನಲ್ಲಿ 20 ಸಿಬ್ಬಂದಿ ಇದ್ದು ಅದರಲ್ಲಿ 18 ಮಂದಿ ಭಾರತೀಯರಿದ್ದಾರೆ. ಅತ್ತ ಯೆಮೆನ್ ಕರಾವಳಿಲಿ ದೊಡ್ಡ ಹೈಡ್ರಾಮಾ ಆಗಿದೆ. ತೈಲ ಹೊತ್ತು ಸಾಕ್ತಿದ್ದ ಬೃಹತ್ ತೈಲ ಟ್ಯಾಂಕರ್ ಅನ್ನ ಸೋಮಾಲಿಯಾದ ಕಡಲ್ಗಳ್ಳರು ಹೈಜಾಕ್ ಮಾಡಿದ್ದಾರೆ. ಈ ಹಡಗನ್ನ ಯುರೇಕಾ ಅಂತ ಗುರುತಿಸಲಾಗಿದೆ. ಇದು ಟೋಗೋ ದೇಶದ ಧ್ವಜ ಹೊಂದಿದೆ. ಮಾರ್ಚ್ ಕೊನೆಯಲ್ಲಿ UAEನ ಫುಜೈರಾ ಬಂದರಿನಲ್ಲಿತ್ತು. ಈಗ ಇದು ಸೊಮಾಲಿಯಾ ಕಡೆಗೆ ಹೋಗ್ತಿದೆ. ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 22ಕ್ಕೆ ಕೂಡ ಸೊಮಾಲಿಯಾದ ಕಡಲ್ಗಳ್ಳರು ಕೈ ಚಳಕ ತೋರಿಸಿದ್ರು. ಮೊಗಾದಿಶು ಕಡೆ ಹೋಗ್ತಿದ್ದ ತೈಲ ಟ್ಯಾಂಕರ್ ಅನ್ನ ವಶಕ್ಕೆ ಪಡೆದಿದ್ರು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತಾನೆ ಇದೆ. ಕಳೆದ 24 ಗಂಟೆಯಲ್ಲಿ ಇಸ್ರೇಲ್ ದಾಳಿಗೆ ಒಟ್ಟು 41 ಜನ ಮೃತಪಟ್ಟಿದ್ದಾರೆ. ಹಲವು ಕಟ್ಟಡಗಳು ನೆಲಸಮವಾಗಿವೆ. ಈ ಜಾಗಗಳನ್ನ ಹೆಜ್ಬೊಲಾ ಉಗ್ರ ಚಟುವಟಿಕೆಗಳಿಗೆ ಬಳಸ್ತಿತ್ತು. ಅದಕ್ಕೆ ಈ ಕ್ರಮ ತಗೊಂಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಮಾರ್ಚ್ 2ರಿಂದ ಈವರೆಗೆ ಲೆಬನಾನ್ನಲ್ಲಿ 2659 ಜನ ಮೃತಪಟ್ಟಿದ್ದಾರೆ. 8183 ಜನ ಈ ದಾಳಿಗಳಲ್ಲಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಅಮೆರಿಕ ಹಾಗೂ ಜರ್ಮನಿ ಸಂಬಂಧ ಇನ್ನಷ್ಟು ಹಳ್ಳ ಹಿಡಿತಿದೆ. ಈಗ ಟ್ರಂಪ್ ಜರ್ಮನಿಯಿಂದ 5,000ಕ್ಕಿಂತ ಹೆಚ್ಚು ಯೋಧರನ್ನ ವಾಪಸ್ ಕರೆಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಮೊದಲು 5,000 ಸೈನಿಕರು ವಾಪಸ್ ಬರ್ತಾರೆ ಅಂತ ಪೆಂಟಗನ್ ಹೇಳಿತ್ತು. ಅಷ್ಟೇ ಅಲ್ಲ, ಈಗ ಜರ್ಮನಿಗೆ ಲಾಂಗ್ ರೇಂಜ್ ಟೊಮಾಹಾಕ್ ಕ್ಷಿಪಣಿ ಕಳಿಸೋ ಬೈಡನ್ ಕಾಲದ ಡೀಲ್ ಅನ್ನು ಅಮೆರಿಕ ಕ್ಯಾನ್ಸಲ್ ಮಾಡಿದೆ. ಇದು ರಷ್ಯಾ ವಿರುದ್ಧದ ಡಿಫೆನ್ಸ್ಗೆ ಜರ್ಮನಿಗೆ ಬಿದ್ದಿರೋ ದೊಡ್ಡ ಪೆಟ್ಟು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ನ್ಯಾಟೋದಲ್ಲಿ ಲಾಂಗ್ ರೇಂಜ್ ಮಿಸೈಲ್ಗಳ ವಿಚಾರದಲ್ಲಿ ಅಮೆರಿಕದ್ದೇ ಮೇಲುಗೈ ಇದೆ. ಆದರೆ ಟ್ರಂಪ್ ಈ ನಿರ್ಧಾರಕ್ಕೆ ಸ್ವತಃ ಅವರ ಟಾಪ್ ರಿಪಬ್ಲಿಕನ್ ನಾಯಕರೇ ಕಳವಳ ವ್ಯಕ್ತಪಡಿಸಿದ್ದಾರೆ. ಯುರೋಪ್ನಲ್ಲಿರೋ ಅಮೆರಿಕದ ಮಿಲಿಟರಿ ವಿಚಾರದಲ್ಲಿ ಏನೇ ಬದಲಾವಣೆ ಮಾಡಿದ್ರೂ ಅದನ್ನ ಕಾಂಗ್ರೆಸ್ನಲ್ಲಿ ಚರ್ಚೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಸೈನ್ಯವನ್ನ ಯುರೋಪ್ನಿಂದ ಹೊರಗೆ ಕಳಿಸೋ ಬದಲು ಈಸ್ಟ್ ಕಡೆಗೆ ಶಿಫ್ಟ್ ಮಾಡಬೇಕು, ಇಲ್ಲಾಂದ್ರೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ತಪ್ಪು ಮೆಸೇಜ್ ಕಳಿಸಿದಂತೆ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಜರ್ಮನಿ ರಿಯಾಕ್ಟ್ ಮಾಡಿದೆ. ಈ ನಿರ್ಧಾರದಿಂದ ನಮ್ಮ ಸೆಕ್ಯುರಿಟಿ ಬಗ್ಗೆ ನಾವೇ ಇನ್ನೂ ಚೆನ್ನಾಗಿ ಯೋಚನೆ ಮಾಡೋಕೆ ಅವಕಾಶ ಸಿಕ್ಕಿದೆ ಅಂದಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಭರ್ತಿ 9 ದಿನ ಜಮೈಕಾ, ಸುರಿನಾಮೆ, ಟ್ರಿನಿಡಾಡ್ ಮತ್ತು ಟೊಬಾಗೊ ರಾಷ್ಟ್ರಗಳಿಗೆ ವಿಸಿಟ್ ಮಾಡ್ತಿದ್ದಾರೆ.
ಭಾರತದ ಸ್ಟ್ರಾಟಜಿಕ್ ಸಂಬಂಧಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದು ಈ ಭೇಟಿಯ ಪ್ರಮುಖ ಉದ್ದೇಶ. ಈಗಾಗಲೇ ಜಮೈಕಾ ರಾಜಧಾನಿ ಕಿಂಗ್ಸ್ಟನ್ನಲ್ಲಿ ಜೈಶಂಕರ್ ಲ್ಯಾಂಡ್ ಆಗಿದ್ದಾರೆ. ಇನ್ನು ಈ ರಾಷ್ಟ್ರಗಳ ಪ್ರವಾಸ ಆರಂಭಕ್ಕೂ ಮುನ್ನ ಮಾರ್ಗ ಮಧ್ಯೆ ಜೈಶಂಕರ್ ಸ್ವಿಟ್ಜರ್ಲ್ಯಾಂಡ್ಗೆ ಭೇಟಿ ನೀಡಿದ್ರು. ಇನ್ನು ತೈವಾನ್ ಭಾಗದಲ್ಲಿ ಪುಂಡಾಟ ನಡೆಸೋ ಚೀನಾಗೆ ಅಮೆರಿಕ ಮತ್ತದರ ಮಿತ್ರರು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ತೈವಾನ್ ಗಡಿ ಬಳಿ ಎನ್ಮಿಸಿಸ್ ಅನ್ನೋ ಆಂಟಿ-ಶಿಪ್ ಮಿಸೈಲ್ ಸಿಸ್ಟಮ್ ಅನ್ನು ನಿಯೋಜಿಸಲಾಗಿದೆ. ಅಮೆರಿಕ ಹಾಗೂ ಫಿಲಿಪೈನ್ಸ್ ಸೇನೆ ಫಿಲಿಪೈನ್ಸ್ನ ಬಟಾನೆಸ್ ಪ್ರಾಂತ್ಯದಲ್ಲಿ ಸಮರಾಭ್ಯಾಸ ನಡೆಸುತ್ತಿವೆ. ಅದರ ಭಾಗವಾಗಿ ತೈವಾನ್ನಿಂದ ಕೇವಲ 100 ಮೈಲಿ ದೂರದಲ್ಲಿ ಈ ಮಿಸೈಲ್ ಸಿಸ್ಟಮ್ ಅನ್ನು ಡಿಪ್ಲಾಯ್ ಮಾಡಲಾಗಿದೆ. ಈ ಮಿಸೈಲ್ 115 ಮೈಲಿ ದೂರದ ಹಡಗುಗಳನ್ನು ಹೊಡೆದುರುಳಿಸುತ್ತೆ. ಇದನ್ನು ರಿಮೋಟ್ ಮೂಲಕ ಆಪರೇಟ್ ಮಾಡಬಹುದು. ಇನ್ನು ಈ ಸಮರಾಭ್ಯಾಸದಲ್ಲಿ 17,000 ಸೈನಿಕರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ತೈವಾನ್ ಅಧ್ಯಕ್ಷ ಲೈ ಚಿಂಗ್ ಟೆ ಆಫ್ರಿಕಾದ ಈಸ್ಟ್ ಟಿನಿ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿಗೆ ಹೋಗೋಕ್ಕೂ ಚೀನಾ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ತೈವಾನ್ ನಮ್ಮ ಭೂಭಾಗ, ಲೈ ಚಿಂಗ್ ಅವರು ಇಲ್ಲಿ ಥರ ವರ್ತಿಸ್ತಿದ್ದಾರೆ, ಈ ಭೇಟಿ ಸರಿಯಲ್ಲ ಅಂತ ಚೀನಾ ಹೇಳಿತ್ತು. ಅಷ್ಟೇ ಅಲ್ಲ, ಲೈ ಚಿಂಗ್ ಅವರ ವಿಮಾನ ಹೋಗಬಾರ್ದು ಅಂತ ಹೇಳಿ ಸೀಶೆಲ್ಸ್, ಮಾರಿಷಸ್, ಮಡಗಾಸ್ಕರ್ ದೇಶಗಳ ಫ್ಲೈಟ್ ಪರ್ಮಿಷನ್ ಕ್ಯಾನ್ಸಲ್ ಮಾಡೋಕೆ ಯತ್ನಿಸಿತ್ತು. ಆದರೂ ಲೈ ಚಿಂಗ್ ಭೇಟಿ ಕೊಟ್ಟು ಚೀನಾಗೆ ಶಾಕ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.